ಅತ್ಯಂತ ಸಂತೋಷದಿಂದ ಕಿತ್ತೂರು ರಾಣಿ ಚೆನ್ನಮ್ಮನವರ ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇದು 201ನೇ ಉತ್ಸವ. ಕಳೆದ ವರ್ಷನೂ ಕೂಡ ನಾನು ಬಂದಿದ್ದೆ. ಕಳೆದ ವರ್ಷ 200ನೇ ಉತ್ಸವ ನಡೆದಿತ್ತು. ಬಾಬಾ ಸಾಹೇಬ್ ಪಾಟೀಲ್ರವರು MLA ಆದಮೇಲೆ ಬಹಳ ವಿಜೃಂಭಣೆಯಿಂದ ಈ ಉತ್ಸವಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಅವರ ಸಂಗಡಿಗರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ, ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿದಂಥವರು. 1824 ಅಕ್ಟೋಬರ್ 23 ಅವತ್ತು ಬ್ರಿಟಿಷ್ನವರನ್ನ ಸೋಲಿಸ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ. ಅದರ ಅಂದಿನ ದಿನನೇ ನಾವು ಕಿತ್ತೂರು ಉತ್ಸವ ಅಂತೇಳಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಕಿತ್ತೂರು ರಾಣಿ ಚೆನ್ನಮ್ಮನವರು ಒಬ್ಬ ಮಹಾ ಸ್ವಾಭಿಮಾನಿ. ಬ್ರಿಟಿಷ್ನವರು ಹಾಕಿದಂಥ ತೆರಿಗೆ ಪದ್ಧತಿ ಮತ್ತೆ ದತ್ತು ತಗೊಳ್ತಕ್ಕಂಥದನ್ನ ವಿರೋಧ ಮಾಡಿದ್ದರು. ಇದರ ವಿರುದ್ಧವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಸೆಡೆದು ನಿಲ್ಲಿಸ್ತಾರೆ. 1857ನೇ ಇಸ್ವಿ ಸಿಪಾಯಿ ದಂಗೆ ನಡೀತದೆ. ಅದಕ್ಕಿಂತ 33 ವರ್ಷ ಹಿಂದೆನೆ ಬ್ರಿಟಿಷ್ನವರ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮನವರ ಯುದ್ಧ ಸಾರಿರ್ತಾರೆ. ಆ ಯುದ್ಧದಲ್ಲಿ ಗೆಲುವನ್ನು ಕೂಡ ಗಳಿಸಿರ್ತಾರೆ. ಅಂದ್ರೆ ಈ ಸ್ವಾಭಿಮಾನದ ಕಿಚ್ಚು ಕಿತ್ತೂರು ರಾಣಿ ಚೆನ್ನಮ್ಮನವರಲ್ಲಿ ಇತ್ತು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಭಿಮಾನಿಗಳಾಗಿಲ್ದೇ ಹೋಗಿದ್ರೆ ಬ್ರಿಟಿಷ್ನವರಿಗೆ ಬಲಿಷ್ಠವಾದಂಥ ಬ್ರಿಟಿಷ್ನವರು ಅವತ್ತಿನ ಕಾಲದಲ್ಲಿ ಅವ್ರಿಗೆ ಶರಣಾಗ್ಬಿಡ್ಬೇಕಾಗಿತ್ತು. ಆದರೆ ಶರಣಾಗತಿಯನ್ನು ಮಾಡದೇನೆ ಕಿತ್ತೂರು ರಾಣಿ ಚೆನ್ನಮ್ಮನವರು, ಸಂಗೊಳ್ಳಿ ರಾಯಣ್ಣನವರು ಮತ್ತು ಬಾಳಪ್ಪ ಬಾಳಪ್ಪ ಅಂದ್ರೆ ಸಾಕು, ಇನ್ಯಾರಿ ಬಾಳಪ್ಪ ಇದ್ದಾರೇನೆ ಕಿತ್ತೂರಿನಲ್ಲಿ? ಬಾಳಪ್ಪ ಅಂತಂದ್ರೆ ಒಬ್ರೇ ಬಾಳಪ್ಪ. ಕಿತ್ತೂರು ರಾಣಿ ಅವರ ಸೈನ್ಯದಲ್ಲಿ ಮಹಾಯೋಧರಾಗಿದ್ದವರು ಸಂಗೊಳ್ಳಿ ರಾಯಣ್ಣ ಮತ್ತು ಬಾಳಪ್ಪ. ಇವರಿಬ್ಬರು ಜೊತೆ ಕೂಡಿ ಕಿತ್ತೂರು ರಾಣಿಯವರು ಬ್ರಿಟಿಷ್ನವರನ್ನ ಸೋಲಿಸ್ತಾರೆ. ಠಾಕ್ರೆ ಅಂತ ಒಬ್ರು ಇದ್ರು,
ಠಾಕ್ರೆ ಅಂತ. ಆ ಠಾಕ್ರೆ ಕೊಲ್ತಾರೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮನವರ ಕಿರೀಟಕ್ಕೆ ಒಂದು ದೊಡ್ಡ ಸಾಧನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎರಡನೇ ಬಾರಿ ಸೋಲ್ತಾರೆ, ಸರಿಯಾಗ್ತಾರೆ. ಬ್ರಿಟಿಷ್ನವರು ಬಹಳ ನಿಪುಣರು. ಹೇಗಪ್ಪ ಅಂತಂದ್ರೆ ವ್ಯಾಪಾರ ಮಾಡಕ್ ಬಂದಿದ್ದವರು ಅವರು. ಇಡೀ ದೇಶನೇ ಹಿಡ್ಕತಾರೆ. ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟೋದು, ಒಡೆದಾಡ್ತಕ್ಕಂಥ ನೀತಿ, ಮತ್ತೆ ನಮ್ಮವರೇ ಸಪೋರ್ಟ್ ಮಾಡ್ಬಿಡ್ತಾರೆ ಅವರಿಗೆ. ಈಗ ಸಂಗೊಳ್ಳಿ ರಾಯಣ್ಣ ಸೆರೆ ಆಗ್ಬೇಕಾದ್ರೆ ನಮ್ಮವರು ಇಲ್ಲೇನೆ ಮಾಡಕ್ಕಾಯ್ತಿತ್ತ? ಸಂಗೊಳ್ಳಿ ರಾಯಣ್ಣನಿಗೆ ಸೆರೆ ಹಿಡಿಬೇಕಾದ್ರೆ ನಮ್ಮವರೇ ಸಹಾಯ ಮಾಡ್ತಾರೆ ಬ್ರಿಟಿಷ್ನವ್ರಿಗೆ. ಇಲ್ಲೇ ಹೋದ್ರೆ ಸಂಗೊಳ್ಳಿ ರಾಯಣ್ಣವರು ಚಳ್ಳೆ ಹಣ್ಣನ್ನು ತಿನ್ನಿಸಿರ್ತಾರೆ. ಗೆರಿಲ್ಲಾ ಯುದ್ಧ ಮಾಡ್ತಾರೆ. ಒಂದು ಅವ್ರದೇ ಆದಂತ ಸೈನ್ಯ ಕಟ್ಟಿಕೊಂಡು ಹೇಗಾದ್ರೂ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮನವರನ್ನ ಬಿಡಿಸ್ಬೇಕು, ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನವರನ್ನ ಮತ್ತೆ ರಾಣಿಯನ್ನಾಗಿ ಮಾಡಬೇಕು ಅಂತೇಳಿ ಅವ್ರದೇ ಆದಂತ ಸೈನ್ಯವನ್ನ ಕಟ್ಟಿಕೊಂಡು ಸಂಗೊಳ್ಳಿ ರಾಯಣ್ಣ ಮಾಡ್ತಾ ಇದ್ದಾನೆ. ನಾನು ಅದಕ್ಕೋಸ್ಕರನೇ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದೆ. ಅಲ್ಲಿವರೆಗೆ ಮಾಡಿರಲಿಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ, ಬಹುಶಃ 2017 ಅಂತ ಅನ್ಕೊಂಡಿದ್ದೀನಿ ನಾನು. 2017ರಲ್ಲಿ ಸರ್ಕಾರನೇ ಕಿತ್ತೂರು ರಾಣಿ ಜನ್ಮ ದಿನವನ್ನ ಆಚರಣೆ ಮಾಡದದ್ದು, ಈ ತೀರ್ಮಾನವನ್ನ ಮಾಡದದ್ದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ಇವತ್ತು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲಿವರೆಗೆ ಯಾರು ಮಾಡಿರಲಿಲ್ಲ. ಬಹಳ ಜನ ಸ್ವತಂತ್ರ ಕರ್ನಾಟಕದಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ರು. ಆದರೆ ಕಿತ್ತೂರು ರಾಣಿ ಚೆನ್ನಮ್ಮನವರು ದೇಶಭಕ್ತಿಯನ್ನ ಪ್ರದರ್ಶನ ಮಾಡಿದ್ರು, ಸ್ವಾಭಿಮಾನವನ್ನ ಪ್ರದರ್ಶನ ಮಾಡಿದ್ರು. ಮತ್ತೆ ಬ್ರಿಟಿಷ್ನವರಿಗೆ ಸೊಪ್ಪಾಕ್ರೇನೆ ಅವರನ್ನ ಎದುರಿಸಿ ಯುದ್ಧ ಮಾಡ್ತಕ್ಕಂಥದನ್ನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿದ್ದೇ ಹೊರತು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಬಾಬಾ ಸಾಹೇಬ್ ಪಾಟೀಲ್ರವರು ಕಿತ್ತೂರು ರಾಣಿ ಉತ್ಸವವನ್ನು ಮಾಡ್ತೀನಿ ಅಂತಂದಾಗ, ನೀನು ಮಾಡಪ್ಪ, ಚೆನ್ನಾಗಿ ಮಾಡು ಅಂತೇಳಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ. ಏನಪ್ಪ ಹೇಳೋದೇ ಇಲ್ಲ ನೀನು.